ಗುಡ್ಕಕ್ಕೆ ಗುಡ್ ಬೈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಇಬ್ಬರು ಯುವ ನಾಯಕರು UT ಖಾದರ್ ಮತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಇಬ್ಬರು ಸಚಿವರು ಇಲ್ಲಿ ತನಕ ಹೇಳಿದರು ಕೇವಲ ಬೇರೆ ಬೇರೆ ಸರ್ಕಾರಗಳು ಮಾತಾಡ್ತಾ ಇದ್ವು, ಅದನ್ನು ಮಾಡಿ ತೋರಿಸಿದ್ವಿ ಎನ್ನುವಂಥದ್ದು. ಕಳೆದ ಬಾರಿಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಒಂದು ಮಾತು ಹೇಳಿದರು, ಒಳ್ಳೆಯ ಕೆಲಸ ಆಗಿದ್ದು ಅಂತಂದ್ರೆ ಅದು ಲಾಟ್ರಿ ನಿಷೇಧ. ಈಗ ಆ ಗುಟ್ಕಾ ನಿಷೇಧ ಅನ್ನುವಂಥದ್ದು ಅವ್ರ ಕೈಯಲ್ಲಿ ಆಗಿರಲಿಲ್ಲ, ಹೀಗಾಗಿ ನಾವೀಗ ಅದನ್ನು ನಿಷೇಧ ಮಾಡಿದ್ವಿ ಅಂತ. ನಾನು ಖಾದರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಒಂದು ಲೆಕ್ಕದಲ್ಲಿ ಒಂಥರ ಬೇರೆ ಬೇರೆ ದ್ವಿಮುಖ ನೀತಿಯನ್ನು ಪ್ರದರ್ಶನ ಮಾಡ್ತಾ ಇದೆ ಸರ್ಕಾರ ಅನ್ನುವಂಥದ್ದು ನನ್ನ ಆರೋಪ. ಹೆಂಗೆ ಅಂತೀನಿ ನಾನು, ಕಳೆದ ಬಾರಿ ಇದೇ ಪ್ರಶ್ನೆ ಉದ್ಭವ ಆಗಿತ್ತು. ಎಲ್ಲ ಅಡಿಕೆ ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡಿದರು. ಈ ಸಂದರ್ಭದಲ್ಲಿ ದಿಲ್ಲಿಗೊಂದು ನಿಯೋಗ ಹೋಯಿತು. ಆ ಸಂದರ್ಭದಲ್ಲಿ ಈಗಿನ ಹಾಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಆ ನಿಯೋಗದಲ್ಲಿದ್ದರು. BJP ಸರ್ಕಾರದ ಪರವಾಗಿ ಅವರ ಮುಖ್ಯಮಂತ್ರಿಗಳು ಜೊತೆಗೆ ನಿಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರೂ ಕೂಡ ಹೋಗಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ರಿ. ಇದು ಎಲ್ಲೋ ಒಂದು ಕಡೆಗೆ ಅಡಿಕೆ ಬೆಳೆಗಾರರ ಹೊಟ್ಟೆ ಮೇಲೆ ಹೊಡೆದಂಗಾಗತ್ತೆ ಅಂತ ನಿರ್ಧಾರ ತೆಗೆದುಕೋಬೇಡಿ ಅಂತ. ಅಡಿಕೆ ಬೆಳೆಗಾರರಿಗೆ ಇವತ್ತು ಸೂಕ್ತವಾದ ಪರಿಹಾರ ಕೇಂದ್ರ ಸರ್ಕಾರದಿಂದ ಸಿಗಬೇಕು. ಅಡಿಕೆ ಬೆಳೆಗಾರ ನಷ್ಟಗಳು ಬೇರೆ ಬೇರೆ ರೀತಿಯ ನಷ್ಟಗಳು ಅವ್ರಿಗೆ ಸಹಕಾರ ಬರಬೇಕಂತ ಅಲ್ಲದೆ ಗುಡ್ಕ ಬ್ಯಾನ್ ಮಾಡೋ ವಿಚಾರದಲ್ಲಿ ಖಂಡಿತವಾಗಿ ಹೋಗ್ಲಿರ್ಲಿಕ್ಕೆ ಇಲ್ಲ. ಯಾಕೆಂತೇಳಿದೆ ಅವತ್ತು ಸ್ಪಷ್ಟವಾಗಿ ನನಗೆ ಗೊತ್ತಿದ್ದ ಹಾಗೆ ಇದು ಹಾನಿಕಾರ ಒಂದು ಸ್ಪಷ್ಟವಾಗಿ ಕಾಣ್ತದೆ. ಎರಡನೇದು ಇವತ್ತು ಸುಪ್ರೀಂ ಕೋರ್ಟ್ನ ಆರ್ಡರ್ ಕೂಡ ಇದೆ. ಸುಪ್ರೀಂ ಕೋರ್ಟ್ ಮೇ 5ಕ್ಕೆ ಆರ್ಡರ್ ಮಾಡಿದೆ, 4 ವಾರದೊಳಗೆ ನೀವು ಇದನ್ನು ಮಾಡಿ ಅಫಿಡವಿಟ್ ಸಲ್ಲಿಸಬೇಕಂತೇಳಿ. ಇದಕ್ಕೆ ಚಾಲನೆ ಕೊಡುವಂಥ ಸರ್ಕಾರ ನಮ್ಮ ಸರ್ಕಾರ ಇವತ್ತು ಧೈರ್ಯವಾಗಿ ಇವತ್ತು ಮಾಡಿದೆ ಅಂತ ಹೇಳಲಿಕ್ಕೆ ಇಚ್ಛಿಸಿ, ಖಂಡಿತವಾಗಿ ಇವತ್ತು ಈ ರೀತಿ ಯಾಕೆಂತೇಳಿ ಇವತ್ತು ನಮಗೆಲ್ಲ ಬೆಂಬಲ ಕೊಡಬೇಕಾಗ್ತದೆ. ನಮ್ಮ ಕಣ್ಣ ಮುಂದೆ ನಮಗೆ ಕಾಣ್ತಾ ಇದೆ ಯಾವುದೆಲ್ಲ ಆ ರೋಗ ಅದರಿಂದ ಬರ್ತದೆ ಅಂತೇಳಿ. പക്ഷെ ಅಂಥದಕ್ಕೆ ನಾವು ನಿಲ್ಲಿಸಿಗೆ ಹೋಗದಿದ್ದರೆ ನಾವು ಸರ್ಕಾರದಲ್ಲಿ ಇದ್ದದೇನು ಪ್ರಯೋಜನ ಅಂತ ಆಲೋಚನೆ ಮಾಡಬೇಕಾಗ್ತದೆ. ಓಕೆ, ಈಗ ಡಾಕ್ಟ್ರೇ ತಮಗೆ ಗೊತ್ತಿರುವಂಥ ಸಂಗತಿ, ಈಗ ಗುಟ್ಕಾ ತಿನ್ನುವಂಥವ್ರು ಗುಟ್ಕಾ ನಿಷೇಧ ಆಯಿತು ಅಂದ ತಕ್ಷಣವೇ ಅವರನ್ನು ನಿಲ್ಲಿಸ್ಬಿಡಲ್ಲ ಅಥವಾ ಅವರಿಗೆಲ್ಲ ಜ್ಞಾನೋದಯ ಆಗಲ್ಲ. ಅವರೇನು ಅಂದರೆ ಅವರು ಸಿಂಪ್ಲಿ ಏನು ಅಂದರೆ ಸ್ವಿಚ್ ಓವರ್ ಟು ಅದರ್ ಬೇರೆ ಬೇರೆ ಮಾರ್ಗಗಳನ್ನ ಹುಡುಕೊಳ್ತಾ ಹೋಗ್ತಾರೆ ಅವರು. ಈಗ ನನ್ನ ಪ್ರಶ್ನೆ, ಈಗ ನೀವು ಇದರಿಂದ ಒಂದು ಮಹತ್ವವಾದ ಬದಲಾವಣೆ ತರಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ ತಮಗೆ? ಇಲ್ಲ, ಇದರಿಂದ ಖಂಡಿತವಾಗಿ ಒಂದು ಮಹತ್ವವಾಗಿರ್ತಕ್ಕಂಥ ಬದಲಾವಣೆ ಆಗ್ತದೆ. ಯಾಕಂತಂದರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೀವಿ, ಈಗ ತಂಬಾಕು ಸೇವನೆ ಏನು ಗುಟ್ಕಾದಿಂದನೇ ಪ್ರಾರಂಭ ಆಗಿದೆ ಅಂತ ನಾನು ಹೇಳಲ್ಲ. ಆದರೆ ಹಿಂದಿನಿಂದಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ತಂಬಾಕು ಸೇವನೆ ಆಗ್ತಾಯಿದೆ, ಭಾಳ ಹಿಂದಿನಿಂದ ಕೂಡ ಇದೆ. ಆಮೇಲೆ ಪಾನಲ್ಲಿ ತಿಂತಾರೆ, ಎಲ್ಲಿ ಅಂದರೆ ನಮ್ಮ ಇಳಿದಲ್ಲಿ ಎಲ್ಲಿ ಅದು ಹಾಕ್ಕೊಂಡು ತಿಂತಾರೆ, ಅದೆಲ್ಲ ಇದಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಗುಟ್ಕಾ ಏನು ಬಂದಿತ್ತು, ಇದೊಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಯುವಕರನ್ನು ಆಕರ್ಷಿಸಿತ್ತು ಮತ್ತು ಅಡಿಕ್ಷನ್ ಆಗಿತ್ತು. ಅದರಿಂದ ಖಂಡಿತವಾಗಿ ಭಾಳಷ್ಟು ಅದರಲ್ಲೇನಾಗ್ತು, ಒಂದು ಸ್ಯಾಚೆಟ್ಟು ಒಂದು ದಿನಕ್ಕೆ 15-20 ಗುಟ್ಕಾ ಅವ್ರು ತಿನ್ನೋದ್ರಿಂದ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾಯಿತ್ತು. ಅದಲ್ಲದೆ ಫೈನಾನ್ಷಿಯಲ್ ಕನ್ಸ್ಟೆಂಟು ಭಾಳ ಆಗ್ತಾಯಿತ್ತು. ಒಂದು ಗುಟ್ಕಾ ನೀವು ಅದು 5 ರೂಪಾಯಿ ಅಂದರೆ ಅದು ದಿನಾಲೂ ಅವರು ಒಂದು ವೇಳೆ 10-15 ತಿಂದರೆ ಅದರ ಕಾಸ್ಟ್ ಎಷ್ಟಾಗುತ್ತೆ ನಿಮ್ಗೆ ಗೊತ್ತು. ಹಾಗಾಗಿ ಬ್ಯಾನ್ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಡಿಸಿಷನ್ ಇದು ಖಂಡಿತವಾಗಿ ಎಲ್ಲರೂ ವೆಲ್ಕಮ್ ಮಾಡಬೇಕು. ಅಲ್ಲ, ಇಲ್ಲಿ ಕೇವಲ ಇದು 5 ರೂಪಾಯಿ ಪ್ರಶ್ನೆ ಅಲ್ಲ. 5 ರೂಪಾಯಿ ತಿಂದಾದ್ಮೇಲೆ ಅವನಿಗೆ ತಗುಲುವಂಥ ರೋಗಗಳು, ವೆಚ್ಚಗಳು, ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಎಷ್ಟಾಗುತ್ತೆ. ಆಮೇಲೆ ಅದರಿಂದ ಖಂಡಿತವಾಗಿ ಎಷ್ಟೋ ಜನ ನಾವು ನೋಡಿದ್ದೀವಿ, ಪಾಪ ಅವಾಗೇನು ಇಂಥ ಒಂದು ಅಭ್ಯಾಸ ಕಲ್ತ್ಬಿಟ್ಟಿದ್ದ ನಮ್ಮ ಹುಡುಗ, ಹಿಂಗೆ ಏನು ಮಾಡಬೇಕು ಅಂತ ತಂದೆ ತಾಯಿಗಳು ಅವ್ರ ಮನೆಯಲ್ಲಿ ಅವ್ರ ಹೆಣ್ಮಕ್ಳು ಭಾಳ ಒಂದು ಇದರಲ್ಲಿ ಇರ್ತಿದ್ರು ಅವರು. ಬಟ್ ಇದು ಭಾಳ ಪ್ರೋಗ್ರೆಸಿವ್ ಡಿಸಿಷನ್ ಇದೆ. ಒಂದೇ ದಿವ್ಸಕ್ಕೆ ಅವ್ರು ಬಿಡೋಲ್ಲ, ಅದೇನೋ ಬೇರೆ ಕಳಸಂತೆ ನಡೀತೆ, ಸ್ವಲ್ಪ ದಿನ ಅದೆಲ್ಲ ಆಗುತ್ತೆ. ಬಟ್ ಅಲ್ಟಿಮೇಟ್ಲಿ ನೀವು ಅವೈಲೇಬಿಲಿಟಿ ಇಲ್ಲ ಅಂತಂದಮೇಲೆ ಸರ್ಕಾರ ಖಂಡಿತವಾಗಿ ಅದನ್ನು ಸಂಪೂರ್ಣ ನಿಷೇಧ ಮಾಡಿದ್ಮೇಲೆ ಅದೆಲ್ಲದ ಮೇಲೂ ನಿಗಾ ಇಡ್ತದೆ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ದಿನ ಹೋದ್ಮೇಲೆ ಅದರ ಅಭ್ಯಾಸ ಅವರು ಹೋಯ್ತು ಅಂತಂದರೆ ಖಂಡಿತವಾಗಿ ಅದರಿಂದ ಅವರಿಗೆ ಲಾಭ ಆಗುತ್ತೆ, ಸಾರ್ವಜನಿಕ ಲಾಭ ಆಗುತ್ತೆ. ಅಲ್ಲ ಖಾದರ್ ಬಹುಶಃ ಈ ಮಾತನ್ನು ಒಪ್ತೀರಿ, ನಮ್ಮಲ್ಲಿ ಚಟಗಳನ್ನು ಬಿಡುವಂಥವ್ರು ಒಂದು ಬಿಟ್ಟರೆ ಇನ್ನೊಂದು ಶುರು ಮಾಡ್ತಾರೆ ಅಂತ. ನೀವು ಯಾವುದೋ ಒಂದು ಚಟ ಬಿಡಿಸಿ ಇನ್ನೊಂದ್ರ ಜೊತೆಗೇ ಅವರು ಆ ವಾಗ್ದಾನದ ಮೇಲೆ ಬಿಡುವಂಥದ್ದು. ಸೊ ಈಗ ಗುಟ್ಕಾ ನಿಷೇಧ ಅನ್ನುವಂಥದ್ದು ಬಹಳ ಈಸಿ. ಆದರೆ ಎಲ್ಲೋ ಒಂದು ಕಡೆ ನೋಡಿ, ಬಹಳ ಪ್ರಮುಖವಾಗಿ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತಿರುವಂಥದ್ದು ಹೊಗೆಸೊಪ್ಪು, ತಂಬಾಕು ನಿಷೇಧ ಮಾಡಿಲ್ಲ ನೀವು, ಮಾಡಿ, ಅದನ್ನು ಮಾಡಿ, ಬಿಡಿ ಸಿಗರೆಟ್ಗಳನ್ನು ಮಾಡಿ. ಹಾಗಾದರೆ ಖಂಡಿತವಾಗಿಯೂ ಇವತ್ತೇನಾಗಿದೆ, ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ನಿಕೋಟಿನ್ ಮತ್ತು ಈ ಟೊಬ್ಯಾಕೊ ಅದು ಇವತ್ತು ನಮ್ಮ ಫುಡ್ ಸೇಫ್ಟಿಯಲ್ಲಿ ಇರಬಾರ್ದಂತ ಬಂದಿದೆ. ಆದ ಕಾರಣ ಈ ಒಂದು ಕಾನೂನು ಆದ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಕೊಟ್ಟಿದೆ, ಆ ಫುಡ್ ಸೇಫ್ಟಿ ಆ್ಯಕ್ಟ್ ಬರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಜಾರಿ ಮಾಡುವಂಥ ಅವಕಾಶ ಆಗಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ಅದಕ್ಕೇನು ಗೈಡ್ಲೈನ್ಸ್ ಬಂದರೆ ಖಂಡಿತವಾಗಿ ಅದಕ್ಕೆ ನಾವು ಮುಂದೆ ಬರ್ತೇವೆ. ಆದರೆ ಇದು ಇವತ್ತು ಬಹುಶಃ ಅತ್ಯಂತ ಹಾನಿಕರ ಆಗುವಂಥ ಅವಕಾಶ. ನೀವು ಹೇಳಿದ್ದೀರಿ ಬಹುಶಃ ಅಂಥದ್ದೇನಿದ್ದರೆ ಬಹುಶಃ ಡಿ ಅಡಿಕ್ಷನ್ ಸೆಂಟರ್
ನಮ್ಮನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾಡುವಂಥ ಅವಕಾಶ ಮಾಡ್ತದೆ. ಏನಾದ್ರು ಅಂಥದ್ದು ಗಂಭೀರತೆ ಅವನಿಗೆ ಸರಿಯಾಗಿ ಇದಾಗುವುದಿಲ್ಲ ಅಂತ ಹೇಳಿದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರ ಡಿಅಡಿಕ್ಷನ್ ಸೆಂಟರ್ ಪ್ರಾರಂಭ ಮಾಡಿ ಒಂದು 5-10 ದಿವಸ ಕೂತ್ಕೊಳ್ಳಿಸಿ ಅವನು ಸ್ವಚ್ಛವಾಗಿ ಹೊರಗೆ ಬರುವಂಥ ಅವಕಾಶವನ್ನು ಕೂಡ ಸರ್ಕಾರ ಮಾಡ್ತಂದು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಅಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾದಂಥ NGOಗಳ ಸಹಕಾರ ಕೂಡ ನಾವು ಪಡೆದುಕೊಳ್ತೇವೆ. ಓಕೆ, ಅಲ್ಲ ಈಗ ನೇರವಾಗಿ ಹೊಗೆಸೊಪ್ಪು ತಿನ್ನಬಾರ್ದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂತಂತಂದರೆ, ಒಂದು ಕಡೆಗೆ ಅಡುಗೆ ಸಿಗುತ್ತೆ ಒಂದು ಸ್ಯಾಚೆಟಲ್ಲಿ, ಇನ್ನೊಂದು ಕಡೆಗೆ ಏನು ಅಂದರೆ ಅದು ಬೇರೆ ಬೇರೆ ರೀತಿಯ ಕೆಮಿಕಲ್ಗಳು ಇರುವಂಥದ್ದು ಒಂದು ಹೊಗೆಸೊಪ್ಪು ಸಿಗುತ್ತೆ. ಎರಡನ್ನೂ ಸೇರಿಸಿ ಉಜ್ಜಿಕೊಂಡು ತುಟಿಯ ಕೆಳಗಡೆ ಇಟ್ಕೊಳ್ಳುವಂಥವ್ರನ್ನು ಕೂಡ ನೋಡ್ತೀವಿ ನಾವು. ಕರೆಕ್ಟ್. ಹಾಗೆ ಇದ್ದಂತೆ ನಮಗೆ ಕೈಕಟ್ಟಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಸರ್ಕಾರ ಸೂಕ್ತವಾದ ಸಮಯದಲ್ಲಿ ತೆಗೊಳ್ಳುವಂಥ ತೀರ್ಮಾನ ತೆಗೊಳ್ಳೇಬೇಕು. ಇವತ್ತು ಒಂದು ತೀರ್ಮಾನ ದೃಢ ತೀರ್ಮಾನ ತೆಕ್ಕೊಂಡು ಒಂದು ಹೆಜ್ಜೆ ಮುಂದಿಟ್ಟಾಗ ಮುಂದಿನ ಬರುವಂಥ ಸಮಸ್ಯೆ ಹಂತ ಹೋಗ್ಬೋದು. ಅದರಿಂದ ಒಂದು 10% ಆದರೆ 90% ಪ್ರಯೋಜನ ಆಗುವಂಥ ಅವಕಾಶ ಆಗ್ತದೆ. ಇದು ನೇರವಾಗಿ ಸಮಾಜಕ್ಕೆ ಈ ಪ್ರಯೋಜನ ಸಿಕ್ಕುವಂಥ ಅವಕಾಶ ಇದೆ. ಭವಿಷ್ಯದಲ್ಲಿ ಇದು ತುಂಬ ಉಪಕಾರ, ಒಂದು 5-6 ವರ್ಷ ಆಗುವಾಗ ಖಂಡಿತವಾಗಿ ಬಹಳಷ್ಟು ಪ್ರಯೋಜನ ಆಗುವಂಥ ಅವಕಾಶ ಆಗ್ತದೆ. ನಾನು ನಿಮ್ಮಿಬ್ಬರ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಮತ್ತೆ ಪುಟ್ಟ ವಿರಾಮ ತಗೊಳ್ತೀನಿ. ವಿರಾಮದ ಬಳಿಕ ಮತ್ತೆ ಇಬ್ಬರು ಸಚಿವರ ಜೊತೆಗೆ ಚರ್ಚೆ.